ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟದ್ದು 4ರಿಂದ 5,000 ಸೆಕೆಂಡ್ ರೌಂಡ್ಗೆ ಬಂದಿತ್ತು. ಥರ್ಡ್ ರೌಂಡಿಗೆ ಎಷ್ಟು ಬಂದಿದ್ರು ಗೊತ್ತಿಲ್ಲ. ಎಷ್ಟು ದೌಡ ಮತ್ತೆ ನಿನ್ನ ಕ್ಯಾರೆಕ್ಟರ್ ಬಿಟ್ಟು ಬರವಲ್ಲಿ ಯಾಕೆ ಹ್ಯಾಂಗಿರ್ತಾಳೋ ನಿನ್ನ ಜೋಡಿ. ತುಂಬಾ ಖುಷಿ ಪಡ್ತಿದ್ರು ಮೇಡಮ್. ನಾನು ಅವರ ಕಾರ್ ಡ್ರೈವರ್, ಫಸ್ಟ್ ಅವರು ಕಂಪ್ನಿಲಿ ಕೆಲಸ ಮಾಡೋ ಹುಡುಗ. ನಾನು ಕೆಲಸ ಮಾಡ್ತಾನೆ ಯಾವ್ದ್ರ ಚೆನ್ನಾಗಿ ಕಾಣಿಸ್ತಾನೆ ಮಾಂತೇಶ್ ಪಾತ್ರ ಮಾಡಕ್ ಹಚ್ಚ್ರಿ ಅಂತ ಹೇಳಿ ಪಾತ್ರ ಕಚ್ಚಿದ್ದು ಅವರೇ. ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು, ಎದ್ದೇಳೋ ಭಾರತೀಯ. ಎದ್ದು ಬಿಟ್ರು ನಾವು ತಿಪ್ಪಾಗ ನಾಯಿ ಕುಡಿ ಅದಂಗ ಪುದು 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 ಅನ್ನಂಗ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ ಜೊತೆ ಇವತ್ತು ಕಾಮಿಡಿ ಕಿಲಾಡಿಗಳ ಮಹಂತೇಶ್ ಅವರಿದ್ದಾರೆ. ಮಹಂತೇಶ್ ಅವರು ಈಗಾಗ್ಲೇ ಫಸ್ಟ್ ಎಂಟ್ರಿನೇ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು. ಇವರು ರಾಜು ತಾಳಿಕೋಟೆ ಅವರ ಅಪ್ಪಟ ಶಿಷ್ಯ ಅಂತ ಕೂಡ ಈಗಾಗ್ಲೇ ನಮಗ್ ಗೊತ್ತಾಗಿದೆ. ಬನ್ನಿ ಒಂದಷ್ಟು ಮಾತುಕತೆ ಮಾಡೋಣ, ಹಾಗೆ ಅವ್ರು ನಮ್ಮನ್ನ ಎಷ್ಟು ನಗಿಸ್ತಾರೆ ಅಂತ ಕೂಡ ಇಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ. ಸರ್, ಮೊದಲನೇದಾಗಿ ಹೇಗಿದ್ದೀರಾ? ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದ್ದೀನಿ ಮೇಡಮ್. ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗೈತ್ರಿ. ಏನೋ ಊರಿಗೆ ಹೋಗಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ ರೆಸ್ಪಾನ್ಸ್ ಹೆಂಗೈತೆ ಅಂತ. ಬಟ್ ಇಷ್ಟು ದಿನ ನಾಟಕದಾಗಿರೋದಕ್ಕೂ ಇಲ್ಲಿ ಶೋದಲ್ಲಿ ಕಾಣಿಸ್ಕೊಳ್ಳೋಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಅವಕಾಶ ಕೊಟ್ಟಂತ ಇವ್ರಿಗೆ ಫಸ್ಟ್ ಜಿ ಕನ್ನಡದವ್ರಿಗೆ ಥ್ಯಾಂಕ್ಸ್ ಹೇಳಕ್ ಬಿಡ್ತೀನಿ. ಶರಣಯ್ಯ ಸರ್ಗೂ ಪ್ರತಿಯೊಬ್ಬರಿಗೂ ಸರ್. ನಮಗೂ ಎಲ್ಲ ಹೊಸ್ತಿದ್ದು, ಕ್ಯಾಮ್ರಾ ಹೊಸ್ತು, ಈ ಲೈಟಿಂಗ್ಸು ಎಲ್ಲ ನೋಡಿರ್ಲಿಲ್ಲ ನಾವು. ಒಂದು ಹೊಸ ಎಕ್ಸ್ಪೀರಿಯನ್ಸ್ ನೋಡ್ಬೇಕು ಮುಂದೆ. ಅಂದ್ರೆ ಈಗ ನಾವು ನಿಮ್ ಸ್ಕಿಟ್ ಅನ್ನ ನೋಡಿದೀವಿ. ಒಂದು ಸ್ಕೈ ಬ್ಲೂ ಕಲರ್ ಶರ್ಟ್ ಹಾಕೊಂಡು ಬೆಂಗಳೂರಿಗೆ 50,000 ದುಡಿಯಕ್ಕೆ ಅಂತ ಬಂದಿದ್ದೀರಾ. ಸೊ ಈಗ ಇದೇ ಮೊದಲನೇ ಬಾರಿ ಬೆಂಗಳೂರಿಗೆ ಬಂದಿರೋದ ಕೆಲ್ಸದ ವಿಚಾರಕ್ಕೆ? ಆದ್ರೆ ಈ ಹಿಂದೆ ಯಾವಾಗಾದ್ರೂ ಕೆಲ್ಸಕ್ಕೆ ಅಂತೆಲ್ಲ ಬೆಂಗಳೂರಿಗೆ ಬಂದಿದ್ರ? ಇಲ್ಲ, ಬೆಂಗಳೂರಿಗೆ ಬಂದಿದ್ದೀನಿ ಮೇಡಮ್. ಸುಮಾರು ಸರಿ ಬಂದಿದ್ದೀನಿ. ನಾನು ಬೆಂಗಳೂರಲ್ಲಿ ತುಂಬಾ ಅವಕಾಶಗಳಿಗೋಸ್ಕರನು ತುಂಬಾ ಕಾರ್ ಡ್ರೈವಿಂಗ್ ಮಾಡಿದ್ದೀನಿ, ತುಂಬಾ ಓಡಾಡಿದ್ದೀನಿ. ಇದೆಲ್ಲ ಆದ್ಮೇಲೆ ಸಿಗಲ್ಲ ಅಂತ ಗೊತ್ತಾದಾಗ ನಾವು ಊರು ಹೋಗಿ ಮತ್ತೆ ನಾಟಕಗಳು ಮಾಡ್ತಾ ಇದ್ವಿ. ಇವಾಗ ಕಾಮಿಡಿ ಕಿಲಾಡಿಗಳ ಮುಖಾಂತರ ನಾವು ಮತ್ತೆ ಜನರ ಮುಂದೆ ಬಂದಿದೀವಿ. ಖುಷಿ ಆಗ್ತದೆ ತುಂಬಾ. ಕಲಿಯುಗದ ಕುಡ್ಕ ಅಂತಾನೆ ಹೇಳ್ತಾರೆ ರಾಜು ತಾಳಿಕೋಟೆ ಅವ್ರನ್ನ. ಅಂದ್ರೆ ಈಗ ಇವತ್ತು ನಾವೆಲ್ಲರೂ ಮಿಸ್ ಮಾಡ್ಕೊಳ್ತೀವಿ. ಇಫ್ ನೀವು ಕಾಮಿಡಿ ಕಿಲಾಡಿಗಳಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅವ್ರಿಗೆ ಗೊತ್ತಿದ್ರೆ ಅದೆಷ್ಟು ಖುಷಿ ಪಡ್ತಿದ್ರು ಏನೋ ಗೊತ್ತಿಲ್ಲ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ? ತುಂಬಾ ಖುಷಿ ಪಡ್ತಿದ್ರು ಮೇಡಮ್. ನಾನು ಅವರ ಕಾರ್ ಡ್ರೈವರ್, ಫಸ್ಟ್ ಅವರು ಕಂಪ್ನಿಲಿ ಕೆಲಸ ಮಾಡೋ ಹುಡುಗ. ನಾನು ಮನಸಾರೆ ಶೂಟಿಂಗ್ ಅಲ್ಲೆಲ್ಲ ನಾನೇ ಕಾರ್ ಡ್ರೈವಿಂಗ್ ಆಗಿದ್ದು. ತುಂಬಾ ಖುಷಿ ಪಡ್ತಾ ಇದ್ರು. ಅವತ್ತು ಆಡಿಷನ್ ಇದೆ, ಅವರು ಅಲ್ಲಿ ತೀರ್ಕೊಂಡ್ರು ಅಂತ ಸುದ್ದಿ ಬಂತು. ಹೋಗಕ್ಕೂ ಆಗ್ಲಿಲ್ಲ ನನಗೆ. ತುಂಬಾ ಮಿಸ್ ಮಾಡ್ಕೊಂತೀನಿ. ನನ್ ಗುರುಗಳು ಒಂದ್ ಕೆಲಸ ಮಾಡ್ತಾನೆ ಯಾವ್ದ್ರ ಚೆನ್ನಾಗಿ ಕಾಣಿಸ್ತಾನೆ ಮಾಂತೇಶ್ ಪಾತ್ರ ಮಾಡಕ್ ಹಚ್ಚ್ರಿ ಅಂತ ಹೇಳಿ ಪಾತ್ರ ಕಚ್ಚಿದ್ದು ಅವರೇ. ಇವತ್ತಿಲ್ಲ, ಇರ್ಬೇಕಾಗಿತ್ತು. ತುಂಬಾ ಖುಷಿ ಪಡ್ತಾ ಇದ್ರು. ಸರ್, ಈಗ ಕಾಮಿಡಿ ಕಿಲಾಡಿಗಳು ಇದು ಫಸ್ಟ್ ಟೈಮ್ ಆಡಿಷನ್ ಕೊಡ್ತಾ ಇರೋದಾ, ಇಲ್ಲ ನೀವು ಒಂದೆರಡು ಮೂರ್ ಸಲ ಏನಾದ್ರು ಕೊಟ್ಟಿದ್ರಾ? ಇಲ್ಲ ಮೇಡಮ್, ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದು. ನಾನು ಇದೇ ಫಸ್ಟ್ ಟೈಮ್ ಕೊಟ್ಟಿರೋದು. ಟ್ರೈ ಮಾಡಿದ್ವಿ ಹೋದ್ಸಲ ಪ್ರೀಮಿಯರ್ ಲೀಗ್ ಇದ್ದಾಗ ಟ್ರೈ ಮಾಡಿದ್ವಿ, ಬಟ್ ಕೊಡಕ್ ಆಗಿರ್ಲಿಲ್ಲ ನನಗೆ. ಬಟ್ ಇದೇ ಸಲನೇ ಫಸ್ಟ್ ಸಲ ಕೊಟ್ಟಿದ್ದು. ಹಾಗೆ ನೀವು ಮಿಮಿಕ್ರಿ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಒಂದಿಬ್ರದ್ ಮಿಮಿಕ್ರಿ ಮಾಡೋದಾದ್ರೆ, ಹಾಗೆ ರಾಜು ಸರ್ದೇ ಮಾಡೋದಾದ್ರೆ? ಆ, ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು, ಎದ್ದೇಳೋ ಭಾರತೀಯ. ಎದ್ದು ಬಿಟ್ರು ನಾವು ತಿಪ್ಪಾಗ ನಾಯಿ ಕುಡಿ ಅದಂಗ ಪುದು 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 ಅನ್ನಂಗ. ಇಂತಿಂತ ನನ್ನ ಮಕ್ಕಳು ಹೇಳ್ತಾರಂತ ಆ ಬುದ್ಧಿವಂತಗ ಅವತ್ತೇ ಇನ್ಫಾರ್ಮೇಶನ್ ಸಿಕ್ಕಿತ್ತಂದ್ರೆ ಬಿಡ್ರು ನಿಮ್ಮ ಊರ್ ಖತರ್ನಾಕ್ ನನ್ನ ಮಕ್ಕಳೇ ಅಂತ ಹೇಳ್ತಿದ್ರು. ಥ್ಯಾಂಕ್ ಯು. ಅವು ಪ್ರತಿ ಸಲನೂ ಅವ್ರ ಜೊತೆಗಿದ್ದಾಗ ನೋಡಿ ಕಲ್ತಿರೋದು ಮಿಮಿಕ್ರಿ. ಹಂಗಾಗಿ ಜಾಸ್ತಿ ಮಿಮಿಕ್ರಿ ಮಾಡಲ್ಲ. ತುಂಬಾ ಕಷ್ಟ. ಹೌದು ಮೇಡಮ್. ಹೌದು ಮೇಡಮ್. ಅವ್ರ ಆಶೀರ್ವಾದ ನಿಮ್ಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಖಂಡಿತ ಇದೆ. ನನ್ನ ತಂದೆ ಸ್ಥಾನದಲ್ಲೇ ಇದ್ರು ಅವರು. ನಾವು ಕರಿತಿದ್ದು ಕೂಡ ಕಾಕ ಅಂತಾನೆ. ಕಾಕ ಅಂದ್ರೆ ಚಿಕ್ಕಪ್ಪ ಅಂತ, ನಮ್ ಕಡೆಗೆ ಚಿಕ್ಕಪ್ಪ ಅಂತಾನೆ ಕರಿತಿದ್ವಿ. ಅವರು ನಮ್ಮನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸ್ತಾ ಇದ್ರು. ಫಸ್ಟ್ ಟೈಮ್ ಇವಾಗ ಜಗ್ಗೇಶ್ ಸರ್ ನಿಮ್ಗೆ ಟೋಪಿ ಹಾಕಿ ವೆಲ್ಕಮ್ ಮಾಡ್ಕೊಂಡ್ರು, ಕಾಮಿಡಿ ಕಿಲಾಡಿಗಳಿಗೆ ಸ್ವಾಗತ ಅಂತ. ಆ ಮೊಮೆಂಟ್ ಹೇಗಿತ್ತು ಸರ್? ಅಂದ್ರೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಕೇಳಿದಾಗ ಎಷ್ಟು ಖುಷಿ ಆಯ್ತು? ಅದನ್ನ ಹೇಳಕ್ಕೆ ಸಾಧ್ಯ ಮೇಡಮ್. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ಕಷ್ಟ ಪಟ್ಕೊಂಡು ನಾಟಕ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದು ನಾವು ನಾಟಕದಲ್ಲಿ ಪಾತ್ರ ಮಾಡುವಾಗ ಆ ಊರಿಗೆ ಅಷ್ಟೇ ಮೀಸಲಾಗಿರ್ತೀವಿ. ಆ ಊರಲ್ಲಿ ಅಷ್ಟೇ ಗುರುತಿಸ್ತಾರೆ ನಮ್ಮನ್ನ. ಇದು ಇಡೀ ಕರ್ನಾಟಕ ನಮ್ಮನ್ನ ಗುರುತಿಸುತ್ತೆ ಅಂದಾಗ ಒಂದು ಖುಷಿ. ಆ ಸೆಲೆಕ್ಟ್ ಆದಾಗಂತೂ ಹೇಳ್ತೇನೆ, ನಾನು ಹತ್ತಿದ್ದೀನಿ ಸ್ಟೇಜ್ ಮೇಲೆ. ಯಾಕಂದ್ರೆ ನಾನು ತಡ್ಕೊಳಕ್ ಆಗ್ಲಿಲ್ಲ, ಹತ್ತು ಬಿಟ್ಟಿದ್ದೀನಿ. ನಮ್ಮ ಮನೇಲಂತೂ ನಮ್ಮವ್ವ, ಫ್ಯಾಮಿಲಿ
ಎಲ್ಲರೂ ತುಂಬಾ ಖುಷಿ ಪಟ್ರು. ಬಟ್ ನನಗೆ ತಡ್ಕೊಳಕ್ 2-3 ದಿನ ಕೂಡ ನಾನು ಸೆಲೆಕ್ಟ್ ನಾನು ಇದ್ರಲ್ಲೇ ಇದ್ದೆ ನಾನು. ಯಾಕಂದ್ರೆ ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟದ್ದು 4,000-5,000 ಸೆಕೆಂಡ್ ರೌಂಡ್ಗೆ ಬಂದಿತ್ತು. ಥರ್ಡ್ ರೌಂಡಿಗೆ ಎಷ್ಟು ಬಂದಿದ್ರು ಗೊತ್ತಿಲ್ಲ. ಹಂಗೆ ಸುಮಾರು ಜನ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು. ನಮಗ್ ಸಿಕ್ಕಿದೆಯಲ್ಲ ಅನ್ನೋ ಒಂದು ಖುಷಿ ತುಂಬಾ. ಈಗ ಜಿ ಕುಟುಂಬಕ್ಕೆ ಪಾದಾರ್ಪಣೆ ಮಾಡಿದಿರ. ಜಿ ಕುಟುಂಬ ತುಂಬಾ ದೊಡ್ಡ ಕುಟುಂಬ, ಸಾಕಷ್ಟು ಜನ ಕಲಾವಿದರಿದ್ದಾರೆ. ಈಗ ಹೊರಗಡೆ ರೆಕಗ್ನೈಸೇಷನ್ ಮಾಡುವಂತ ದಿನಗಳು ಕೂಡ ಬರ್ತಾ ಇರೋದ್ರಿಂದ ಏನ್ ಹೇಳ್ತೀರಾ ಸರ್ ಕೊನೆದಾಗ? ನಾನು ಜಾಸ್ತಿ ಟೈಮ್ ತಗೊಳಲ್ಲ, ಬಿಕಾಸ್ ನೀವು ಕೂಡ ಬ್ಯುಸಿ ಇದ್ದೀರಾ. ಇಲ್ಲ ಮೇಡಮ್, ಜಿ ಜಿ ಅನ್ನೋದೇ ಒಂದು ಕುಟುಂಬ. ಅಂದ್ರೆ ಎಲ್ಲಾರ್ಗೂ ಕಲಾವಿದರಿಗೆ, ಸುಮಾರು ಜನ ಕಲಾವಿದರಿಗೆ ಒಂದು ಕುಟುಂಬ ಕಟ್ಕೊಟ್ಟಿದೆ. ಜಿಯಿಂದ ನಾವು ತುಂಬಾ ಕಟ್ಕೊಂಡಿದೀವಿ, ಲೈಫ್ ಕಟ್ಕೊಂಡಿದೀವಿ. ಜಿಯಿಂದ ನನ್ಗೆ ಇದು ಸಿಕ್ತು, ಜಿಯಿಂದ ನನಗೊಂದು ಲೈಫ್ ಸಿಕ್ತು ಅನ್ನೋಕೆ ನಮಗೊಂದು ಹೇಳ್ಕೊಳಕ್ ಏನಂದ್ರೆ, ಇಲ್ಲಿ ನಮ್ ಕಾಮಿಡಿ ಕಿಲಾಡಿಗಳು ಸಿಕ್ಕಿದ್ದು ಇಡೀ ನನ್ನ ಕುಟುಂಬನ ಕಟ್ಕೊಳಕ್ ಒಂದು ಆಸರೆ. ಅದಕ್ಕೆ ಜಿ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾವು ಇಲ್ಲಿ ಶೋ ಮುಗಿಸಿ ಹೋದಾದ್ಮೇಲೆ ನಮ್ಗೆ ನಾಟಕಗಳಲ್ಲಿ ಗುರುತಿಸ್ತಾರೆ. ಕಾಮಿಡಿ ಕಿಲಾಡಿಗಳು ಅಂದಾಗ ನಮ್ದೊಂದಿಷ್ಟು ಪೇಮೆಂಟ್ಗಳು ಜಾಸ್ತಿ ಆಗುತ್ತೆ. ಅಲ್ಲಿ ನಮ್ಮ ಬದುಕು, ನಮ್ಮ ಲೈಫ್ ಎಲ್ಲವೂ ಸಿಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಖುಷಿ ಪಡ್ಬೇಕು. ಎಲ್ಲ ಬರೋ ಕಲಾವಿದರಿಗೂ ಜಿ ಒಂದು ಒಳ್ಳೆ ಅವಕಾಶ. ಕಾಮಿಡಿ ಕಿಲಾಡಿಗಳೊಂದು ದೊಡ್ಡ ವೇದಿಕೆ. ಪ್ರತಿಯೊಬ್ರು ಬರ್ಬೇಕು, ಬರ್ತಿದಾರೆ, ಬರ್ಬೇಕು. ನಾವು ಬಂದಿದೀವಿ. ತುಂಬಾ ಜೋರಿತ್ತು ಮೇಡಮ್. ಊರಾಗ ಸ್ನೇಹಿತರು ಎಲ್ಲ ಪಟಾಕಿ ಹೊಡೆದು ಬ್ಯಾನರ್ ಹಾಕ್ಸ್ಬಿಟ್ಟು ಸರ್ಕಲ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಓಪನಿಂಗ್ ಕೊಟ್ಟಿದ್ದಾರೆ. ಸ್ನೇಹಿತರು ತುಂಬಾ ಹೆಲ್ಪ್ ಮಾಡಿದ್ರು. ನಾನು 13 ವರ್ಷ ಈ 1ನೇ ಕ್ಲಾಸ್ ಓದಿದ್ದ ಫ್ರೆಂಡ್ಸ್ ಇವಾಗ್ಲೂ ಜೊತೆಗಿದ್ದೀವಿ ನಾವು. ಅವರೆಲ್ಲರೂ ತುಂಬಾ ಖುಷಿ ಪಟ್ಟು ತುಂಬಾ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಖುಷಿ ಇದೆ ಮೇಡಮ್, ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಮಾತಾಡಿದ್ದಕ್ಕೆ. ನನಗೆ ಗೊತ್ತು ನೀವು ಸ್ಕಿಟ್ಟಿಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಅಂತ. ತುಂಬಾ ಆಪರ್ಚುನಿಟೀಸ್ ನಿಮ್ಮನ್ನ ಹುಡುಕೊಂಡ್ ಬರ್ಲಿ, ಹಾಗೆ ತುಂಬಾ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್.